ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ದೀಪದ ಕೆಳಗೆ ಕತ್ತಲಿನಂತಾದ ಚಿಕ್ಕಬಳ್ಳಾಪುರ ಆಶ್ರಯ ಬಡಾವಣೆ ನಿವಾಸಿಗಳ ಬದುಕು. ನಗರಸಭೆ ವ್ಯಾಪ್ತಿಯಲ್ಲಿರುವ ಬಡಾವಣೆಗಿಲ್ಲ ಮೂಲ ಸೌಲಭ್ಯ. 2.5 ದಶಕ ಕಳೆದ್ರೂ ರಸ್ತೆ, ಚರಂಡಿ, ವಿದ್ಯುತ್ ಸಂಪರ್ಕವಿಲ್ಲದೆ ಜನರ ಪರದಾಟ. ಒಗ್ಗಟ್ಟಿನಿಂದ ಮಾತ್ರ ಸಮಸ್ಯೆಗಳ ಪರಿಹಾರ ಸಾಧ್ಯ. ಗೌರಿಬಿದನೂರಿನಲ್ಲಿ ರಾಜ್ಯ ಕೇಬಲ್ ಆಪರೇಟರ್ ಸಮಾವೇಶ. ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸೆಡ್ಡು ಹೊಡೆದು ಕೇಬಲ್ ಉದ್ಯಮ ಮುನ್ನಡೆಸಲು ಆಪರೇಟರ್ಗಳ ಪಣ. 100% ಫಲಿತಾಂಶ ತರುವ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಬಹುಮಾನ ಘೋಷಿಸಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ. 100% ಫಲಿತಾಂಶದ ಸರ್ಕಾರಿ ಶಾಲೆ ಶಿಕ್ಷಕರಿಗೆ 1 ಲಕ್ಷ ನಗದು ಬಹುಮಾನ. ಪ್ರೇರಣಾ ಕಾರ್ಯಕ್ರಮದಲ್ಲಿ ಶಾಸಕರ ಘೋಷಣೆ. ಚಿಂತಾಮಣಿಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ. ಅಪಘಾತಗಳನ್ನು ತಡೆಯಲು ಪೊಲೀಸ್ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ. ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಸಂಚಾರಿ ನಿಯಮಗಳ ಅರಿವು. ವಾರ್ತೆಗಳ ವಿವರ. ಅದು ಚಿಕ್ಕಬಳ್ಳಾಪುರ ನಗರಸಭೆ ಸೇರಿದ ಒಂದು ಬಡಾವಣೆ. ಆದರೆ ಮೂಲ ಸೌಲಭ್ಯ ಎಂಬುದು ಅಲ್ಲಿ ವಾಸಿಸುವ ಜನರಿಗೆ ಗೊತ್ತೇ ಇಲ್ಲ. ಬಡಾವಣೆಯಾಗಿ 24 ವರ್ಷ ಕಳೆದರೂ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕನಿಷ್ಠ ಪ್ರಯತ್ನವನ್ನು ನಗರಸಭೆ ಮಾಡಿಲ್ಲ. ಗರೀಬಿ ಹಟಾವೋ, ಭಾರತ ಪ್ರಕಾಶಿಸುತ್ತಿದೆ ಎಂಬ ಘೋಷಣೆಗಳಿಗೆಲ್ಲ ಈ ಬಡಾವಣೆ ಸವಾಲು ಒಡ್ಡುವಂತಿದ್ದು, ಇಲ್ಲಿ ವಾಸಿಸುತ್ತಿರುವ ಜನರ ಹೀನಾಯ ಸ್ಥಿತಿಯ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಅದೊಂದು ಮಾತಿದೆ, ನೀವು ಕೇಳಿರಬಹುದು, ದೀಪದ ಕೆಳಗೆ ಕತ್ತಲು ಅಂತ. ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆಗೆ ಹೇಳಿ ಮಾಡಿಸಿದಂತಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಬಡಾವಣೆಯೊಂದರ ಜನ ಈಗಲೂ ಕಾಡಿನಲ್ಲಿ ವಾಸ ಮಾಡೋ ಗಿರಿಜನರಿಗಿಂತ ಕಡೆಯ ಜೀವನ ನಡೆಸುತ್ತಿರುವ ನೋವಿನ ಕಥೆ ಇದೆ. ಕನಿಷ್ಠ ಸೌಲಭ್ಯಗಳಾದ ವಿದ್ಯುತ್ತು, ರಸ್ತೆ, ಚರಂಡಿ ಇಲ್ಲದೆ ಕಳೆದ 2.5 ದಶಕದಿಂದ ಇಲ್ಲಿನ ನಿವಾಸಿಗಳು ನರಕ ಅನುಭವಿಸುತ್ತಿದ್ರು. ಅತ್ತ ತಿರುಗಿ ನೋಡೋ ಜನಪ್ರತಿನಿಧಿಯೇ ಇಲ್ಲವಾಗಿದ್ದಾರೆ. ಕಳೆದ 2.5 ದಶಕದಲ್ಲಿ ಹಲವಾರು ಮಂದಿ ಶಾಸಕರು ಬಂದಿದ್ದಾರೆ, ಮಾಜಿಗಳಾಗಿದ್ದಾರೆ. ಆದರೆ ಈ ಬಡಾವಣೆಯ ಜನರ ಸ್ಥಿತಿ ಮಾತ್ರ ಕಿಂಚಿತ್ತೂ ಬದಲಾವಣೆಯಾಗಿಲ್ಲ. ಇಷ್ಟಕ್ಕೂ ಯಾವುದು ಆ ಬಡಾವಣೆ ಎಂದು ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಕಂದವಾರ ಗ್ರಾಮ ಗೊತ್ತಲ್ಲ, ಅದೇ ಗ್ರಾಮದಲ್ಲಿದೆ ಆಶ್ರಯ ಬಡಾವಣೆ. 2001ರಲ್ಲಿ ಆಗಿನ ಶಾಸಕರಾಗಿದ್ದ ಅನಸೂಯಮ್ಮ ಅವರು ನಗರದ ಬಡವರಿಗಾಗಿ ಸರ್ಕಾರಿ ಜಾಗ ಗುರುತಿಸಿ ಅಲ್ಲಿ 175 ನಿವೇಶನ ಮಾಡಿ ಬಡವರಿಗೆ ನೀಡಿದ್ರ. ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದ 175 ಕುಟುಂಬಗಳು ಅಂದು ಸ್ವಂತ ಸೂರಿನ ಕನಸು ನನಸಾಗಿದ್ದಕ್ಕೆ ಹೆಚ್ಚು ಸಂತೋಷವನ್ನು ಪಟ್ಟಿದ್ರ. ಆದರೆ ಅವರ ಸಂತೋಷ ಹಾಳಾಗಲು ಹೆಚ್ಚು ಕಾಲ ಬೇಕಾಗಲಿಲ್ಲ. ಯಾಕೆಂದ್ರೆ ಆ ಬಡಾವಣೆಗೆ ಭಸ್ಮಾಸುರನಂತೆ ಒಕ್ಕರಿಸಿದವನು ಒಬ್ಬ ಅಧಿಕಾರಿ. ಆ ಅಧಿಕಾರಿ ಈಗ ನಗರಸಭೆಯೊಂದರ ಪೌರಾಯುಕ್ತರಾಗಿ ಅವರೇನೋ ಆರಾಮಾಗಿದ್ದಾರೆ. ಆದರೆ ಅವರು ಮಾಡಿದ ನೀಚ ಕೆಲಸದಿಂದ ಇಲ್ಲಿನ 175 ಕುಟುಂಬಗಳು ನಿತ್ಯ ನರಕ ಅನುಭವಿಸುತ್ತಿದ್ದು, ಪ್ರತಿನಿತ್ಯ ಆ ಅಧಿಕಾರಿಗೆ ಶಾಪ ಹಾಕುತ್ತಲೇ ಇದ್ದಾರೆ. ಆಶ್ರಯ ಬಡಾವಣೆ ಮಾಡಿದ ವೇಳೆ ಅಧಿಕಾರಿಯೊಬ್ಬರು ಆ ಬಡಾವಣೆಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸುವ ಬದಲು ಆ ಬಡಾವಣೆಯ ಕಡತವನ್ನೇ ನಾಪತ್ತೆ ಮಾಡಿದ್ದಾರಂತೆ. ಯಾವ ಉದ್ದೇಶಕ್ಕಾಗಿ ಆತ ಕಡತ ನಾಪತ್ತೆ ಮಾಡಿದ ಎಂಬುದು ಎಂದಿಗೂ ನಿಗೂಢವಾಗಿದ್ದು, ಕಡತವಿಲ್ಲದ ಕಾರಣ ಆ ಬಡಾವಣೆಗೆ ನೀಡಬೇಕಿದ್ದ ಯಾವುದೇ ಮೂಲ ಸೌಲಭ್ಯ ನೀಡಲು ನಗರಸಭೆ ಮುಂದಾಗಿಲ್ಲ. ಪರಿಣಾಮ 2.5 ದಶಕದಿಂದ ಇಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುವಂತಾಗಿದೆ. ಸಿಸಿ ರಸ್ತೆ ಇರಲಿ, ಮಣ್ಣಿನ ರಸ್ತೆಯೇ ಸಮರ್ಪಕವಾಗಿಲ್ಲ, ವಿದ್ಯುತ್ ಕಂಬಗಳನ್ನು ಹಾಕಿಲ್ಲ. ಹಾಗಾಗಿ ಬೀದಿ ದೀಪಗಳೆಂಬ ಹೆಸರು ಈ ಬಡಾವಣೆ ಜನತೆಗೆ ಗೊತ್ತೇ ಇಲ್ಲ. ರಸ್ತೆಯೇ ಇಲ್ಲವಾದ ಮೇಲೆ ಚರಂಡಿ ಎಲ್ಲಿಂದ ಬರಬೇಕು? ಹಾಗಾಗಿ ಈ ಬಡಾವಣೆಯಲ್ಲಿ ಹುಡುಕಿದರೂ ಚರಂಡಿ ಕಾಣಲ್ಲ. ಚರಂಡಿಯೇ ಇಲ್ಲವೆಂದ ಮೇಲೆ ಒಳ ಚರಂಡಿಯ ಮಾತೆಲ್ಲಿ? ಹಾಗಾಗಿ ಇಲ್ಲಿನ ಬಹುತೇಕ ನಿವಾಸಿಗಳಿಗೆ ಶೌಚಾಲಯವೇ ಇಲ್ಲ. ಆದರೆ ಕಳೆದ ಹಲವು ವರ್ಷಗಳ ಹಿಂದೆಯೇ ಚಿಕ್ಕಬಳ್ಳಾಪುರವನ್ನ ಬಯಲು ಶೌಚಮುಕ್ತ ನಗರ ಮಾಡಿದ ಸರ್ಕಾರಕ್ಕೆ ಏನೆನ್ನಬೇಕು ಎಂಬುದನ್ನ ನೀವೇ ತೀರ್ಮಾನ ಮಾಡಿ. ರಸ್ತೆ ಚರಂಡಿ ಇಲ್ಲ,
ಉಳ್ಳವರೇನೋ ಶೌಚಾಲಯ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಅವರಿಗೆ ಯುಜಿಡಿ ಸಂಪರ್ಕ ಇಲ್ಲದ ಕಾರಣ ಫಿಟ್ ಗುಂಡಿ ತೋಡಿ ಬಳಸುತ್ತಿದ್ದಾರೆ. ಶೌಚಾಲಯವೇ ಇಲ್ಲದವರು ಕಂದವಾರ ಕೆರೆಯನ್ನೇ ಶೌಚಾಲಯ ಮಾಡಿಕೊಂಡಿದ್ದು ಬಯಲು ಶೌಚಮುಕ್ತ ನಗರ ಎಂಬ ಹೆಸರಿಗೆ ಅಪಖ್ಯಾತಿ ತರುತ್ತಿದ್ದಾರೆ. ಬಯಲು ಶೌಚಮುಕ್ತ ನಗರ ಘೋಷಣೆಗೂ ಮೊದಲು ಆಶ್ರಯ ಬಡಾವಣೆಗೆ ಸಚಿವರು ಭೇಟಿ ನೀಡಿದ್ರೆ ಖಂಡಿತವಾಗಿಯೂ ಆ ಘೋಷಣೆ ಮಾಡುತ್ತಿರಲಿಲ್ವೇನೋ. ಹಿಂದೆ ಜಿಲ್ಲಾಧಿಕಾರಿಗಳು ಆರ್ ಲತಾ ಅವ್ರು ಕೊಟ್ಟಿದ್ರೆ, ಮತ್ತು ಕಮಿಷನರ್ ಮೇಡಮ್ ಇದ್ದರು, ಅವರು JCPಯಲ್ಲಿ ಬಂದ್ಬಿಟ್ಟು ಸುಮ್ಮನೆ ಗಿಡಗಂಟೆ ಕ್ಲೀನ್ ಮಾಡಿಕೊಟ್ರು. ಇನ್ನು ರಸ್ತೆ ಚರಂಡಿಗೆ ಯಾವುದೂ ಇದಾಗಲಿಲ್ಲ. ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತರಬೇಕು ಅಂತಂದು ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಾವು ಬಂದು ಇಲ್ಲ 8-9 ವರ್ಷ ಆಯಿತು ಸರ್. ಒಂದು ಚರಂಡಿ ಇಲ್ಲ, ಒಂದು ಮೋರಿ ಇಲ್ಲ. ಇವು ಎಷ್ಟೋ ಜನ ಬಿದ್ದು ಎದ್ದಿದ್ದಾರೆ. ಇಲ್ಲಿ ತುಂಬಾ ಬಾಧೆ ಇದೆ. ಹಾವುಗಳು ಜಾಸ್ತಿ, ಮಕ್ಕಳು ಮರಿ ಓಡಾಡೋಕ್ಕಾಗಲ್ಲ. ರಾತ್ರಿ ಯಾರಿಗಾದ್ರು ಹೆಚ್ಚು ಕಮ್ಮಿ ಆದರೂ ಆಂಬ್ಲೆನ್ಸು ಬರೋಕ್ಕಾಗಲ್ಲ. ಇಲ್ಲಿ ಮಳೆ ಬಂದ್ರಂತೂ ಯಾರೂ ಓಡಾಡೋಕ್ಕೆ ಆಗಲ್ಲ. ಒಂದೊಂದು ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ತೊಂದರೆ ಸರ್. ನಮ್ಗೆ ಇನ್ನೇನು ಬೇಡ ಸರ್, ಚರಂಡಿ ರೋಡ್ ಆದರೆ ಸಾಕು ನಮಗೆ ಸರ್. ಆಫೀಸರ್ ಬಂದು ಏನು ಮಾಡಿಲ್ಲ. ಇಲ್ಲಿ ಸೈಟ್ಗಳು ಫ್ರೀ ಸೈಟ್ ಕೊಟ್ಟಿದ್ದಾರೆ ಅಷ್ಟೇ. ನೀವು ಹೆಂಗಿದ್ದೀರಾ ಏನು ಅಂತ ಇಲ್ಲಿ ಕೇಳೋರು ಯಾರು ಇಲ್ಲ ಸರ್. ಇಲ್ಲಿ ತುಂಬಾ ತೊಂದರೆ ಆಗಿದೆ. ನಮ್ಮ ಮನೆ ಹತ್ರ ಅವ್ರು ಹಾಕಿ ಬೆಂಕಿ ಇಟ್ಕೊತಾ ಇದೀವಿ ನಾವು ಈಗ. ಯಾಕಂದರೆ ಸೊಳ್ಳೆಗಳು ನೊಣಗಳೆಲ್ಲ ಬರ್ತಾ ಇರುತ್ತೆ, ಕಾಯಿಲೆಗಳು ಬರ್ತಾ ಇರುತ್ತೆ ಮಕ್ಕಳು ಮರಿಗೆ. ಏನು ಮಾಡೋದು ಸರ್ ನಾವು? ಯಾರು ಬಂದು ಏನಮ್ಮ ನಿಮ್ಮ ಕಷ್ಟ ಅಂತ ಯಾರು ಕೇಳೋರು ಇಲ್ಲ. ಇಲ್ಲಿ ಓಟಿಗೆ ಮಾತ್ರ ಬರ್ತಾರೆ ಸರ್. ಇಲ್ಲಿ ಓಟಿಗೆ ಮಾತ್ರ ಬಂದು ಓಟ್ ಬೇಕಮ್ಮ ಅಂತಾರೆ. ಮತ್ತು ನೀವು ಯಾರು ಯಾವ ಊರವರು ಅಂತ ಯಾರು ಕೇಳೋರಿಲ್ಲ. ಇಲ್ಲಿ ತುಂಬಾ ತೊಂದರೆ ಸರ್ ನಮಗೆ. ಅದಕ್ಕೆ ನಮಗೆ ಚರಂಡಿ ರೋಡ್ ಆಗಬೇಕು ಸರ್. ನಮಗೆ ಅದು ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ ಇಲ್ಲಿ ತೊಂದರೆ. ಅದೊಂದೇ ಸರ್ ನಮ್ಗೆ ತುಂಬ ತೊಂದರೆ. ಇನ್ನು ರಾತ್ರಿಯಾದರೆ ಹಾವು, ಮುಂಗುಸಿಯಂತಹ ಸರೀಸೃಪಗಳು ಹಾವಳಿ ಈ ಬಡಾವಣೆ ಜನತೆಯನ್ನ 2.5 ದಶಕದಿಂದಲೂ ಕಾಡುತ್ತಿದೆ. ಈಗ ಹೊಸದಾಗಿ ಸೊಳ್ಳೆಗಳ ಕಾಟವು ಆರಂಭವಾಗಿದೆ. ಅದೇನು ಈಗ ಹೊಸದಾಗಿ ಸೊಳ್ಳೆ ಕಾಟ ಎಂದು ಮೂಗು ಮುರಿಯಬೇಡಿ. ಕಂದವಾರ ಕೆರೆ ಇದೆಯಲ್ಲ, ಈ ಕೆರೆಗೆ ಹೊಂದಿಕೊಂಡೇ ನಿರ್ಮಿಸಲಾಗಿದೆ ಈ ಬಡಾವಣೆ. ಇತ್ತೀಚೆಗೆ ಕಂದವಾರ ಕೆರೆಗೆ HN ವ್ಯಾಲಿ ನೀರು ಹರಿಸಲಾಗುತ್ತಿದೆಯಲ್ಲ, ಪರಿಣಾಮ ಬೃಹತ್ ಗಾತ್ರದ ಸೊಳ್ಳೆಗಳು ಸಂಜೆಯಾಗುತ್ತಿದ್ದಂತೆ ಆಹಾರ ಹರಿಸಿ ಆಶ್ರಯ ಬಡಾವಣೆ ಜನರ ಮನೆಗಳಿಗೆ ಲಗ್ಗೆ ಇಡುತ್ತಿವೆ. ಚಿಕ್ಕಬಳ್ಳಾಪುರ ನಗರದ 14ನೇ ವಾರ್ಡ್ಗೆ ಸೇರಿದ ಈ ಆಶ್ರಯ ಬಡಾವಣೆ ಜನರ ಸ್ಥಿತಿ ಹೇಗಿದೆ ಎಂಬುದನ್ನು ಅರಿಯಲು ಜನಪ್ರತಿನಿಧಿಗಳಾದವರು ಚುನಾವಣೆ ಸಮಯ ಹೊರತುಪಡಿಸಿ ಒಮ್ಮೆಯೂ ಈ ಬಡಾವಣೆಗೆ ಭೇಟಿ ನೀಡಿಲ್ಲ. ಈ ಬಡಾವಣೆ ನಿವಾಸಿಗಳು ಪದೇ ಪದೇ ಮನವಿಗಳನ್ನ ನಗರಸಭೆಗೆ ನೀಡಿ ಸುಸ್ತಾಗಿ ಸುಮ್ಮನಾಗಿದ್ದಾರೆ. ಅದೃಷ್ಟವೆಂಬಂತೆ ಈ ವಾರ್ಡಿನ ನಗರಸಭಾ ಸದಸ್ಯರಾಗಿರುವ ದೀಪಕ್ ಅವರು ಈ ಬಡಾವಣೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಪಾಪ ಈ ವಾರ್ಡಿನ ಜನತೆ ಕುಡಿಯುವ ನೀರಿನ ಸಮಸ್ಯೆಯೊಂದರಿಂದ ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರದ 14ನೇ ವಾರ್ಡ್ನ ಸರ್ವೆ ನಂಬರ್ 245/3 ಮತ್ತು 245ರಲ್ಲಿ 177 ನಿವೇಶನ ಮಾಡಲಾಗಿದೆ. ಸರ್ಕಾರವೇ ಮಾಡಿದ ಬಡಾವಣೆಯಾದ ಕಾರಣ ರಸ್ತೆ, ಚರಂಡಿ, ಬೀದಿ ದೀಪ ಎಲ್ಲವನ್ನೂ ಸರ್ಕಾರವೇ ಮಾಡಬೇಕಿತ್ತ. ಆದರೆ ಅಧಿಕಾರಿಯೊಬ್ಬರ ದುರಹಂಕಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇಂದು ಆಶ್ರಯ ಬಡಾವಣೆ ನಿವಾಸಿಗಳನ್ನ ನರಕದ ಕೂಪಕ್ಕೆ ತಳ್ಳಿದೆ. 2001ರಲ್ಲಿಯೇ ಹಕ್ಕುಪತ್ರ ನೀಡಿ ನಿವೇಶನವನ್ನ ಸರ್ಕಾರವೇ ನೀಡಿದ್ರು ಇವರಿಗೆ ಆ ನಿವೇಶನಗಳಿಗೆ ಖಾತೆ ಮಾಡಿಸಲು ಆಗಿಲ್ಲ ಎಂದರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದನ್ನ ಊಹಿಸಬಹುದಾಗಿದೆ. ವಾಸ್ತವವಾಗಿ ಹೇಳೋದಾದರೆ ನಾಗರಿಕ ಸಮಾಜದಲ್ಲಿನ ಮನುಷ್ಯರು ಬದುಕಲು ಸಾಧ್ಯವಾಗದಷ್ಟು ಹೀನಾಯ ಸ್ಥಿತಿಯಲ್ಲಿ ಆಶ್ರಯ ಬಡಾವಣೆಯ ನಿವಾಸಿಗಳು ಕಳೆದ 2.5 ದಶಕದಿಂದ ಬದುಕುತ್ತಿದ್ದಾರೆ. ಇವರ ಸ್ಥಿತಿಯನ್ನ ಅರಿತ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರು ಇಂದು ಬಡಾವಣೆಗೆ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳ ಸ್ಥಿತಿ ಅರಿತು ಶೀಘ್ರದಲ್ಲಿಯೇ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸುವ ಭರವಸೆ ನೀಡಿದ್ದಾರೆ. ಆ ಭರವಸೆ ಆದಷ್ಟು ಶೀಘ್ರ ನೆರವೇರಲಿ ಎಂದು ಆಶಿಸೋಣ. ಒಂದರಲ್ಲಿ
ಆವತ್ತು ಫಲಾನುಭವಿಗಳು ಮನೆಗಳು ಆವತ್ತಿಂದನೂ ಸಾಲ ಪಾಲ ಮಾಡಿ ಮನೆಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದರೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಅವರಿಗೆ ಕೊಡದೇ ಇರೋದು ಭಾಳ ನೋವು ಕೊಡುವಂಥ ವಿಚಾರ. ಕಾರಣ ನೆನ್ನೆ ನಾನು ಯಾರೋ ಒಂದು ಸೈಟು ಅದಲು ಬದಲಾಗಿ ನನಗೆ ಮನೆ ಕಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ನನ್ನ ಹತ್ರ ವಿಷಯ ತಿಳಿಸಿದಾಗ ನಾನು ಅವ್ರನ್ನ ಆಮೇಲೆ ಬಿಲ್ ಕಲೆಕ್ಟರ್ನ ಕರ್ಕೊಂಡು ಬಂದು ವೀಕ್ಷಣೆಗೆ ಅಂತೇಳಿ ಬಂದಾಗ ಇಲ್ಲಿನ ಪರಿಸ್ಥಿತಿ ನೋಡಿ ಇವರು ಮನುಷ್ಯರು ಅಂತೇಳಿ ಗುರುತು ಯಾಕೆ ಮಾಡ್ಕೊಳ್ತಾ ಇಲ್ಲ ರಾಜಕಾರಣಿಗಳಂತೇಳಿ ಭಾಳ ನೋವಾಯಿತು ನನಗೆ. ಕಾರಣ ಇಲ್ಲಿ ಹಾವುಗಳ ಕಾಟ ಅಂತ ಹೇಳ್ತಾರೆ, ಜೊತೆಗೆ ಕತ್ತಲು ಆವರಿಸಿದೆ. ಆದರೆ ಒಂದು ನಗರಸಭಾ ಸದಸ್ಯರು ಕನಿಷ್ಠ ಅವ್ರಿಗೂ ನೀರಾದರೂ ಒದಗಿಸೋವಂಥ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಇಲ್ಲಿ ಶಾಸಕರಾಗಲಿ, ಅದೇ ರೀತಿ MP ಅವರಾಗಲಿ, ಅದೇ ರೀತಿ ಉಸ್ತುವಾರಿ ಸಚಿವರಾಗಲಿ ನಿಜವಾಗ್ಲೂ ಇವರಿಗೆ ರಸ್ತೆ ಮಾಡಿಕೊಡೋ ಅಂಥದ್ದನ್ನು, ಚರಂಡಿ ಮಾಡಿಕೊಡೋ ಅಂಥದ್ದನ್ನು ಮಾಡಬೇಕಂತೇಳಿ ನಾನು ಕೂಡ ಅವ್ರಿಗೆ ಮನವಿ ಮಾಡ್ತೀನಿ. ಕ್ಯಾಮರಾಮ್ಯಾನ್ ಅಂಬರೀಷಿಯನ್, CTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಒಂದು ಕಾಲವಿತ್ತು, ದೂರದರ್ಶನದಲ್ಲಿ ಬರುವ ಚಿತ್ರ ಲಹರಿ ನೋಡಲು ಕಾಯುತ್ತಿದ್ದ ಕಾಲ. ಅದರ ನಂತರ ಬಂದಿದ್ದೇ ಕೇಬಲ್ ಕಾಲಿಟ್ಟ ನಂತರ ಜನರ ಮನೋರಂಜನೆ ವಿಧಾನವೇ ಬದಲಾಯಿತು. ಆದರೆ ಈಗ ಕಾಲ ಮತ್ತೆ ಬದಲಾಗಿದೆ. ಕೇಬಲ್ ಹಳೆಯದಾಗಿದ್ದು ಹೊಸ ತಂತ್ರಜ್ಞಾನಗಳು ಕೇಬಲ್ ಆಪರೇಟರ್ಗಳ ಬದುಕು ನುಂಗುತ್ತಿವೆ. ತೀವ್ರ ಪೈಪೋಟಿ ಎದುರಿಸಿ ನಿಲ್ಲಲು ಕೇಬಲ್ ಆಪರೇಟರ್ಗಳ ಒಗ್ಗಟ್ಟು ಪ್ರದರ್ಶನ ಇಂದು ನಡೆಯಿತು. ಒಗ್ಗಟ್ಟಿನಲ್ಲಿ ಬಾಲವಿದೆ ಎಂಬ ಮಾತು ಈಗ ಜನಜನಿತವಾಗಿದೆ. ಅದೇ ಹಾದಿಯಲ್ಲಿ ಸಾಗಲು ಕೇಬಲ್ ಆಪರೇಟರ್ಗಳು ಮುಂದಾಗಿದ್ದಾರೆ. ಹಾಗಾಗಿಯೇ ತಂತ್ರಜ್ಞಾನ ಯುಗದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎದೆಯೊಡ್ಡಿ ನಿಲ್ಲಲು ಅಗತ್ಯವಿರುವ ಮಾರ್ಗಗಳತ್ತ ಅವರು ಮುಖ ಮಾಡಿದ್ದಾರೆ. ಹಾಗಾಗಿಯೇ ನೂತನ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಬಗ್ಗೆ ಚರ್ಚೆ ಮಾಡಲು ಇಂದು ಗೌರಿಬಿದನೂರಿನಲ್ಲಿ ಕೇಬಲ್ ಆಪರೇಟರ್ಗಳ ರಾಜ್ಯ ಸಮಾವೇಶ ಆಯೋಜಿಸಲಾಗಿತ್ತು. ಕೇಬಲ್ ಆಪರೇಟರ್ಗಳ ಸಮಾವೇಶದಲ್ಲಿ ಮಾತನಾಡಿದ ಗೌರಿಬಿದನೂರು ಕೇಬಲ್ ಆಪರೇಟರ್ ಅಧ್ಯಕ್ಷ ಸತ್ಯನಾರಾಯಣರವರು, ಪ್ರಸ್ತುತ ಕೇಬಲ್ ಆಪರೇಟರ್ಗಳಿಗೆ ಸವಾಲಿನ ಸಮಯವಾಗಿದೆ. ಡಿಟಿಎಚ್ಗಳ ಹಾವಳಿಯಿಂದಲೇ ಸಮಸ್ಯೆ ಎದುರಾಗುತ್ತಿರುವಾಗ OTTಯಂತಹ ಆಪ್ಗಳು ಕೇಬಲ್ಗಳನ್ನು ಮೂಲೆ ಗುಂಪು ಮಾಡುತ್ತಿವೆ. ಸಾಲದೆಂಬಂತೆ ಜಿಯೋದಂತಹ ಕಾರ್ಪೊರೇಟ್ ಸಂಸ್ಥೆಗಳು ಸಂಪೂರ್ಣವಾಗಿ ಕೇಬಲ್ ಆಪೋಷಣ ಪಡೆಯಲು ಮುಂದಾಗುತ್ತಿದ್ದು, ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಆಪರೇಟರ್ಗಳ ಒಗ್ಗಟ್ಟು ಮುಖ್ಯ ಎಂದು ಕರೆ ನೀಡಿದರು. ನಾವು ಪರ್ಮನೆಂಟ್ ಆಗಿ ಯಾರಾದರೂ ಆಪರೇಟರ್ ಪ್ರಾಬ್ಲಮ್ ಬಂದರೆ ಒಂದು ಸಂಘ ಸ್ಥಾಪನೆ ಮಾಡೋಣ. ಸ್ಥಾಪನೆ ಮಾಡಿದ್ರೆ ವಿತಿನ್ ಗಂಟೆಗಳಲ್ಲಿ ಆಪರೇಟರ್ಗೆ ನಾವು ಸ್ಪಂದಿಸ್ಬೋದು, ಯಾರನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅನ್ನೋ ಒಂದು ಮೆಂಟಾಲಿಟಿಯಿಂದ ನಾವೇನು ಮಾಡಿದ್ವಿ, ನವಂಬರ್ ಡಿಸೆಂಬರ್ ಆ ರೇಂಜಲ್ಲಿ ಅವರು ಇದಾಗಿದ್ದು, ನಾವು ಜನವರಿ ಆ ರೇಂಜ್ಗೆ ಒಂದು ಸಂಘನ ಸ್ಥಾಪನೆ ಮಾಡಿ, ತುಂಬ ಅದ್ದೂರಿಯಾಗಿ ಸ್ಥಾಪನೆ ಮಾಡಿ. ನಿಮಗೆಲ್ಲ ಗೊತ್ತಿದೆ, ಅದರ ಲೈವ್ ಟೆಲಿಕಾಸ್ಟ್ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ತುಂಬ ಚೆನ್ನಾಗಾಯಿತು, ತುಂಬ ಅದ್ಭುತವಾಗಿ ಸಂಘನ ಉದ್ಘಾಟನೆ ಮಾಡಿದ್ವಿ. ಸೊ ಸಂಘ ಉದ್ಘಾಟನೆ ಮಾಡಿದ ಸಮಯ ಹೆಂಗಿತ್ತು ಅಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ 22 ಆಗಿದ್ದು ಜನವರಿ, ನಾವು 21ನೇ ತಾರೀಕು ಆಗಿದ್ವಿ. ಆ ಸಂಘಕ್ಕೆ ಎಷ್ಟು ಬಲ ಇತ್ತು ಅಂದರೆ, ರಾಮ ಮಂದಿರಕ್ಕೆ ಎಷ್ಟು ಬಲ ಇತ್ತು ಅಷ್ಟು ಬಲ ನಮ್ಮ ಸಂಘಟನೆಗಿತ್ತು. ಖಂಡಿತ ಅವತ್ತು ಕೂಡ ಟೋಟಲ್ ನಮ್ಮ ಡಿಸ್ಟಿಕಲ್ಲಿ ಪವರ್ ತೆಗೆದಿದ್ರು. ಯಾಕೆಂದ್ರೆ ನಮ್ಮ ಆಪರೇಟರ್ ಮಾತು ಮುಂಚೆ ಆ ಕಾಲ್ ಬಂತು ಈ ಕಾಲ್ ಬಂತು ಅಂದ್ಬಿಟ್ಟು ಫೋನ್ ಎತ್ತುತ್ತಾರೆ. ಆದರೆ ಆವತ್ತಿನ ದಿವಸ ಪವರ್ ತೆಗೆದಿದ್ದು ನಮ್ಮ ಆಪರೇಟರ್ ನೆಮ್ಮದಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಅದ್ದೂರಿಯಾಗಿ ನಡೀತು. ಕಾಕತಾಳಿ ಅನ್ನೋ ಹಾಗೆ ಈ ವರ್ಷನೂ ಕೂಡ 19ನೇ ತಾರೀಕು ಮಾಡ್ತಾ ಇದ್ದೀವಿ, ಭಾನುವಾರ. ಇವತ್ತು ಕೂಡ ಏನೋ ಮೇಂಟೆನೆನ್ಸ್ ಹೇಳಿ ಪವರ್ ತೆಗೆದಿದ್ದಾರೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂಘದ ಪವರ್ ಏನು ಅಂತ. ಪವರ್ ಅಂದರೆ ನಾವು ಸಂಘದಲ್ಲಿ 100 ಜನ ಪದಾಧಿಕಾರಿಗಳು ಸೇರಿ 100 ಜನ ಇದ್ದೀವಿ. ಎಲ್ಲರೂ ಸಮಾನ ಮನಸ್ಕರು. ಏನೇ ಒಂದು ಮಾತಾಡಿದ್ರೆ ಖಂಡಿತ ಎಲ್ಲರೂ ಒಗ್ಗೂಡಿಸ್ತಾರೆ. ಯಾಕೆಂದ್ರೆ ಆ ಒಂದು ಡಿಸಿಷನ್ ಆ ಮಟ್ಟಕ್ಕೆ ಇರುತ್ತೆ ಅಲ್ವಾ. ಯಾವುದೇ ಒಂದು ಒಳ್ಳೆಯ ನಿರ್ಧಾರ ಮಾಡಿದಾಗ ಎಲ್ಲರೂ ಸಹಕಾರ ಮಾಡ್ತಾರೆ ಅಂತಕ್ಕೆ ನಮ್ಮ ಗೌರಿಬಿದನೂರು ಸಂಘ ನಿಜವಾಗ್ಲೂ ಸಾಕ್ಷಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಖಂಡಿತ ಇನ್ನು ರಾಜ್ಯದಲ್ಲಿಯೇ ಮೊದಲಿಗೆ ಗೌರಿಬಿದನೂರಿನಲ್ಲಿ ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ಮಾಡಲಾಗಿದೆ.
ಈ ಸಂಘ ಮಾಡಲು ಮುಖ್ಯ ಕಾರಣ 2014ರಲ್ಲಿ ಗೌರಿಬಿದನೂರು ತಾಲೂಕಿನ ಕೇಬಲ್ ಆಪರೇಟರ್ ಒಬ್ಬರು ಮೃತಪಟ್ಟರು. ಆಗ ಅವರ ಕುಟುಂಬ ಸಂಕಷ್ಟದಲ್ಲಿತ್ತು. ಹಾಗಾಗಿ ಅವರ ಕುಟುಂಬಕ್ಕೆ ನೆರವು ನೀಡಲಾಯಿತು. ಪ್ರತಿ ವಿಚಾರಕ್ಕೂ ವೈಯಕ್ತಿಕವಾಗಿ ಹಣ ಸಂಗ್ರಹ ಮಾಡುವ ಬದಲು ಅದಕ್ಕಾಗಿಯೇ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಲು ನಿರ್ಧರಿಸಿ ಕೂಡಲೇ ಅನುಷ್ಠಾನಕ್ಕೆ ತರಲಾಯಿತು ಎಂದು ಹೇಳಿದರು. ಸೊ ಇಂಥ ನಿರ್ಧಾರಗಳು ಭಾಳ ಚೆನ್ನಾಗಿರುತ್ತೆ. ಇದು ನಮ್ಮ ಆಪರೇಟರ್ಗೆ ಅನುಕೂಲ ಆಗುತ್ತೆ. ಸಂಘ ಉದ್ಘಾಟನೆ ಆದ ಒಂದು ತಿಂಗಳಲ್ಲೇ ನಮ್ಮ ಆಪರೇಟರ್ಗಳಿಗೆ ತುಂಬ ಸೀರಿಯಸ್ ಪ್ರಾಬ್ಲಮ್ ಆಯಿತು. ಖಂಡಿತ ನಾವು ಪದಾಧಿಕಾರಿಗಳೆಲ್ಲ ನಾವು ಭೇಟಿ ಮಾಡೋಕ್ಕೆ ಹೋದ್ವಿ. ಭೇಟಿ ಮಾಡೋಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದ್ರು, ನೋಡಿ ಅವ್ರು ತುಂಬ ಸೀರಿಯಸ್ ಪ್ರಾಬ್ಲಮ್ಮು, ಅವ್ರ ಹೆಸರು ಬೇಡ, ಯಾಕೆಂದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಅವ್ರು ನಮ್ಮನ್ನೆಲ್ಲ ನೋಡಿ ಒಂದು ಮಾತು ಹೇಳಿದ್ರು, ನೋಡಿ ನನಗೆ ನಿಜವಾಗ್ಲೂ ನಾನು ಏನು ಆಗೋಗ್ಬಿಡ್ತೀನೋ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಆದರೆ ನೀವೆಲ್ಲ ಬಂದಿದ್ದು ನೋಡಿ ನನಗೇನು ಆಗೋದಿಲ್ಲ, ನಾನು ಚೆನ್ನಾಗಿ ಹೊರಗಡೆ ಬರ್ತೀನಿ ಅಂತ ಹೇಳಿ ಅವರು ಒಂದು ಆಶಾವಾದನ ವ್ಯಕ್ತಪಡಿಸಿದ್ರು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಂಘಟನೆಯಿಂದ ಇಷ್ಟೊಂದು ಬಲ ಇದೆ. OTT ಸೇರಿದಂತೆ ಕಾನೂನು ಬಾಹಿರ ಆಪ್ಗಳ ಕಾಟ ಪ್ರಸ್ತುತ ತೀವ್ರವಾಗಿದೆ. ಜಿಯೋ ಫೈಬರ್ ಸೇರಿದಂತೆ ಇತರೆ ಕಾರ್ಪೊರೇಟ್ ಸಂಸ್ಥೆಗಳು ತೀವ್ರ ಪೈಪೋಟಿಗೆ ಇಳಿದಿವೆ. ಇಂತಹ ವೇಳೆ ಕೇಬಲ್ ಆಪರೇಟರ್ಗಳು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಒಗ್ಗಟ್ಟಿನಿಂದ ಮಾತ್ರ ಈ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯ. ಈ ಸಂಬಂಧ ಚರ್ಚಿಸುವ ಉದ್ದೇಶದಿಂದಲೇ ರಾಜ್ಯದ ಕೇಬಲ್ ಆಪರೇಟರ್ಗಳ ಸಮಾವೇಶ ಆಯೋಜಿಸಲಾಗಿದೆ ಎಂದರು. OTT ಒಂದು ಕಡೆ, ಇಲ್ಲಿಗೆಲ್ಲ ಒಂದು ಕಡೆ, ಇವನ್ನೆಲ್ಲ ಬಿಟ್ಟು ಇಂಟರ್ನೆಟ್ ಡೆವಲಪ್ ಮಾಡೋಣ ಅಂತಂದ್ರೆ ಆ ಯಶಸ್ಸಿನ ಹಂತಕ್ಕೆ ತಲುಪ್ತಾ ಇರೋಂಗೆ ನಮಗೇನು ಜಿಯೋ ಫೈಬರ್, ಏರ್ ಫೈಬರ್ ಇವೆಲ್ಲ ಬಂದು ನಮ್ಮ ನೆತ್ತಿ ಮೇಲೆ ಕೂತ್ಕೊಳ್ತಿದೆ. ಆ ಕಡೆ ಇಂಟರ್ನೆಟಲ್ಲಿ ಡೆವಲಪ್ ಮಾಡೋಕ್ಕಾಗ್ತಾ ಇಲ್ಲ, ಈ ಕಡೆ ನಾವು ಕೇಬಲ್ ಫೀಲ್ಡಲ್ಲೂ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಎಲ್ಲ ಪರಿಸ್ಥಿತಿ ಇರುವಾಗ ಖಂಡಿತ ಇಂಥ ಸಮಯದಲ್ಲಿ ನಮಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಬೇಕು ಅಂತಂದರೆ ಒಂದು ಸಂಘಟನೆ ಮಾಡಬೇಕು. ಆ ಸಂಘಟನೆ ಮುಖಾಂತರ ನಾವೆಲ್ಲ ಒಗ್ಗೂಡಬೇಕು. ನಮ್ಮ ಕಷ್ಟ ಕಾರ್ಯಗಳನ್ನೆಲ್ಲ ನಮ್ಮ ಏನು ಕಷ್ಟಗಳಿದ್ದಾವೆ ಅವನ್ನೆಲ್ಲ ಹೇಳ್ಕೋಬೇಕು. ಹೇಳ್ಕೊಂಡಾಗ ನಾವು ಒಬ್ಬೊಬ್ಬರು ವಿಚಾರ ಮಾಡಿಕೊಂಡಾಗ ನಾವು ಇನ್ನೂ ಈ ಫೀಲ್ಡ್ ಮುನಿಗೆ ಹೋಯ್ತು, ಆಗಾಯ್ತು, ಈಗೋಯ್ತು ಅನ್ನೋ ಒಂದು ಪರಿಕಲ್ಪನೆ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸಂಘಟನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ರಾಜ್ಯದಿಂದ ಇರತಕ್ಕಂಥ ಕೇಬಲ್ ಮೀಟರ್ನೆಲ್ಲ ಆಹ್ವಾನ ಮಾಡಿ ಏನು ನಮ್ಮ ಕಷ್ಟ ಸುಖ ಇದ್ದಾವೆ ಅನ್ನೋದಕ್ಕೊಂದು ವೇದಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ರಾಜ್ಯ ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ಮಾತನಾಡಿ, ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯದಲ್ಲಿಯೇ ಗೌರಿಬಿದನೂರು ಮೊದಲು ಮಾಡಿರುವುದಕ್ಕೆ ಅಭಿನಂದನೆ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಸ್ತುತ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಅಗತ್ಯ ಸಿದ್ಧತೆಗಳನ್ನು ಕೇಬಲ್ ಆಪರೇಟರ್ಗಳು ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕರ್ನಾಟಕದಲ್ಲೂ ಇದೆ ಸರ್ ಆ ಒಗ್ಗಟ್ಟು, ಯಾಕಿಲ್ಲ? ಇವತ್ತು ಇಷ್ಟು ಜನ ಸೇರಿದ್ದೀರಿ, ಅದೇ ಒಗ್ಗಟ್ಟು. ಯಾವುದೇ MSಗಳಲ್ಲಿ ಯಾರಾದರೂ ಇರಲಿ, ಇಷ್ಟು ಜನ ಸೇರಿದ್ದೀರಿ, ಅದೇ ಒಗ್ಗಟ್ಟು. ಇದೇ ಥರ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇದೇ ಥರ ಸಭೆಗಳು ಮಾಡಬೇಕು. ನನಗೇನು ಬರಬೇಕು, ನಿನಗೇನು ಬರಬೇಕು, ನಾನು ಯಾಕೆ ಮಾಡ್ಬೇಕಂತ ಹೋದ್ರೆ ಇದ್ರ ಜೊತೆಲಿ ಎಲ್ಲನೂ ಕೊನೆ ಆಗ್ಬಿಡುತ್ತೆ. ದಯವಿಟ್ಟು ಉತ್ತರ ಕರ್ನಾಟಕ ಆ ಕಡೆ ಆ ಭಾಗದಲ್ಲೆಲ್ಲ ಈ ಥರ ಒಂದು ಮಾಡಿ ನಾವು ರಾಜ್ಯ ಸಂಘ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ಸ್ನೇಹಿತರೆ, ಇಲ್ಲಿ ನಾವೆಲ್ಲ ಕೇಬಲ್ ಕುಟುಂಬದ ಸದಸ್ಯರು, ಕೇಬಲ್ನಿಂದನೇ ಬೆಳೆದಂಥರು. ಸೊ ಇದನ್ನು 30 ವರ್ಷಗಳ ಮುಂದೆ ಪ್ರಾರಂಭವಾದಾಗ ಈ ಉದ್ಯೋಗಕ್ಕೆ ಒಂದು ರೂಪರೇಷೆ ಇಲ್ಲ, ಯಾರ ಗೈಡ್ಲೈನ್ಸು ಇಲ್ಲ. ಹಾಗೆ ಸ್ಟಾರ್ಟಾಗಿ ದೂರದರ್ಶನದಿಂದ ಶುರುವಾಗಿ 1-2 ಚಾನಲ್ನಿಂದ ಶುರು ಆದಾಗ ಅವರವರ ಹೊಟ್ಟೆಪಾಡಿಗೋ ಅಥವಾ ಇನ್ನೇನೋ ಒಂದು ಉದ್ದೇಶದಿಂದ ನಾನು ಏನಾದರೂ ಒಂದು ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಯಾವ ಗೈಡ್ಲೈನ್ಸ್ ಇಲ್ಲ, ಏನಿಲ್ಲ. ಅವರವರದೇ ಆದ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಪ್ರತಿಯೊಂದು ಹಳ್ಳಿಯಿಂದನೂ ಕೇಬಲ್ TV ಸರ್ವಿಸಸ್ನ ಸ್ಟಾರ್ಟ್ ಮಾಡಿದರು. ಕಾಲ ಬದಲಾದಂಗೆ, ತಂತ್ರಜ್ಞಾನ ಬದಲಾದಾಗೆ ಎಲ್ಲ ಬದಲಾವಣೆಗಳು ಆಗ್ತಾ ಬಂದಾಗ ಮೊದಲು ಗ್ರಾಮ ಮಟ್ಟ ಇತ್ತು, ದೆನ್ನು ಹೋಬಳಿ ಮಟ್ಟ ಆಯಿತು, ತಾಲೂಕು ಮಟ್ಟ ಆಯಿತು, ಜಿಲ್ಲಾ ಮಟ್ಟ ಆಯಿತು, ರಾಜ್ಯ ಮಟ್ಟಕ್ಕೂ ಆಯಿತು. ಈ ಬದಲಾವಣೆಗಳು ಶುರುವಾಗಿದ್ದು 2023-24ರಲ್ಲಿ. ಇವತ್ತು ಅನಿಸ್ಕೋಬೇಕು, ನಾವು ಅಮೋಘ್ ಅನ್ನೋ ಸಂಸ್ಥೆ 2003-4ರಲ್ಲಿ ಶುರು ಮಾಡಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕೇಬಲ್ ಆಪರೇಟರ್ ಉಳಿಗಳಿಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತು. ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ಅನ್ನೋದು ಭಾಳ ಸಂತೋಷದ ವಿಷಯ. ಫಸ್ಟಲ್ಲಿ ನಂದು ಬಾಗೇಪಲ್ಲಿ ಅಂತೇಳಿ ಬಾಗೇಪಲ್ಲಿಯಲ್ಲಿ ಇದ್ದೀವಿ. ಕೇಬಲ್ನಿಂದನೇ ವಿಸ್ತಾರ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಬಂತು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಮಿತ್ರರಿಂದ ಬೆಂಗಳೂರಿಗೂ ಬಂತು. ನನ್ನ ಚಿಕ್ಕಬಳ್ಳಾಪುರ ಮಿತ್ರರು 20 ವರ್ಷದಿಂದನೇ ಕೊನೆ ಆಗುತ್ತೆ 5 ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ಕೇಬಲ್ ಟಿ ಅಂತ ಎಲ್ಲರೂ ಭಯದಲ್ಲಿದ್ದರು. ಆದರೆ ಇವತ್ತಿನ 20 ವರ್ಷ ಆದಮೇಲೆ ಏನು ಅದರ ಬಗ್ಗೆ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಕೇಬಲ್ ಟಿ ವಿ ಬರೀ ನಮ್ಮ ಭ್ರಮೆಯಲ್ಲಿದೆ ಅಷ್ಟೇ. ಕೇಬಲ್ ಕೊನೆ ಅಂತ
ನಮ್ಮ ಬೆಳೆ ಮೇಲಿದ್ದೀವಿ, ಇದು ಯಾವತ್ತೂ ಕೊನೆ ಆಗಲ್ಲ. ನಮ್ಮ ಶ್ರೀರಂತಕ್ಕೆ ಕೇಬಲ್ ಟಿ ವಿ ಇರುತ್ತೆ, ಅದ್ರ ಜೊತೆಗೆ ನಾವು ಇರ್ತೀವಿ. ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಹೊರತು ಇದನ್ನು ಬಿಟ್ಟು ಬೇರೆ ಏನಿಲ್ಲ. ಕೇರಳ ರಾಜ್ಯದ ವಿಜಯ್ ಸಾಯಿ ಕೇಬಲ್ ಆಪರೇಟರ್ಸ್ ಸಂಘದ ಅಧ್ಯಕ್ಷರು ಇಂದಿನ ಸಮಾವೇಶಕ್ಕೆ ಆಗಮಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಕೇರಳ ರಾಜ್ಯದಲ್ಲಿ ಒಂದೇ ಭಾಷೆಯಾದ ಕಾರಣ 70 ರೂಪಾಯಿಗೆ ಅಲ್ಲಿ ಸಂಪರ್ಕ ಪಡೆಯುತ್ತಾರೆ. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿಯೂ ತಮಿಳು ಚಾನೆಲ್ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಜಿಯೋದಂತಹ ಕಾರ್ಪೊರೇಟ್ ಸಂಸ್ಥೆಗಳಿಂದ ಕೇಬಲ್ ಆಪರೇಟರ್ಗಳಿಗೆ ಸಮಸ್ಯೆ ಆಗುತ್ತಿದೆ. ಹಾಗಾಗಿ ಆಪರೇಟರ್ ಅಲ್ಲದವರ ಪ್ರವೇಶವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅವರು ಸೂಚಿಸಿದರು. ಕೇರಳನಲ್ಲಿ ಏನು ಪ್ರಾಬ್ಲಮ್ ಅಂತ ಏನು ಒಳ್ಳೇದಂತಂದ್ರೆ ಅಲ್ಲಿ ಸಿಂಗಲ್ ಲ್ಯಾಂಗ್ವೇಜ್, ಬೇರೆ ಮಲಯಾಳಂ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬೇರೆ 70 ರೂಪಾಯಿಗೆ ಅವರು ಸಿಗ್ನಲ್ ಕೊಡ್ತಾರೆ. ಕಾರ್ಪೊರೇಟ್ ಕಂಪನಿಗಳ ಅವಳಿ ಇಲ್ಲ ಇಲ್ಲಿ ಇರುವಂಥ ಅವಳಿ ಕಾರ್ಪೊರೇಟ್ ಕಂಪನಿ ಅವಳಿ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹಾತ್ವೇ ಕಂಪನಿಯವರು ಬೆಸ್ಟ್ ಅಂಡ್ ಬೆಸ್ಟ್ ಇದ್ರು ಒಂದು ಕಾಲದಲ್ಲಿ. ಈಗ ಯಾವಾಗ ಜಿಯೋ ಅವರು ಕಾರ್ಪೊರೇಟ್ ಇದು ಮಾಡಿದ್ರು ಅವತ್ತಿಂದ ಸ್ವಲ್ಪ ನಮಗೆ ಎಲ್ಲೋ ಒಂದು ಕಡೆ ಸಂಶಯಗಳು, ಏನೋ ಪ್ರಾಬ್ಲಮ್ಗಳು ಎಲ್ಲ ಕಾಡ್ತಾ ಇದೆ ನಮಗೆ. ಅಂದರೆ ವ್ಯಾಲ್ಯೂ ಆಡೆಡ್ ಸರ್ವಿಸ್ ಕೊಡಿ ಅಂತ ನಾವು ಎಷ್ಟೇ ಕಿರ್ಚಿ ಏನೇ ಮಾಡಿದ್ರು ಸಹ ಒಂದೇ ಒಂದು ಸೆಟಪ್ ಬಾಕ್ಸ್ ಕೊಟ್ಟವ್ರೆ, ಅದು ಬಿಟ್ಟರೆ ಬೇರೆ ಯಾವ ಸರ್ವಿಸು ನಮಗೆ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕೇಬಲ್ ಆಪರೇಟರ್ಗಳು ಸೇರಿದಂತೆ ರಾಜ್ಯದ ನಾನಾ ಮೂಲೆಗಳಿಂದ ಕೇಬಲ್ ಆಪರೇಟರ್ಗಳು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇನ್ನು ಈ ಸಮಾವೇಶದಲ್ಲಿ ಗೌರಿಬಿದನೂರು ಕೇಬಲ್ ಆಪರೇಟರ್ ಸಂಘದ ಅಧ್ಯಕ್ಷ ಸತ್ಯನಾರಾಯಣ, ಕರ್ನಾಟಕ ಕೇಬಲ್ ಆಪರೇಟರ್ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೆಸಿಎಲ್ ನೆಟ್ವರ್ಕ್ ಮಾಲೀಕ ಸೋಮಶೇಖರ್, ಜಿಟಿಪಿಎಲ್ ಮಾಲೀಕ ವಾಸುದೇವರೆಡ್ಡಿ, ಚಿಂತಾಮಣಿ ಕೇಬಲ್ ಆಪರೇಟರ್ ರಾಜೇಂದ್ರ ಪ್ರಸಾದ್, ಕೈವಾರ ರಾಮಕೃಷ್ಣಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಪ್ರಸಕ್ತ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ತರುವ ಪ್ರತಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಿಗೆ ವೈಯಕ್ತಿಕವಾಗಿ 1 ಲಕ್ಷ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಘೋಷಿಸಿದರು. ಮಿಡ್ ಡೇ ಮೇರಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡಿರುವ ಮಿಡ್ ಡೇ ಮೇರಿ ಹೋಬಳಿ ಮಟ್ಟದ ಪ್ರೇರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಗೊಳಿಸಬೇಕೆಂಬ ಉದ್ದೇಶದಿಂದ ಪ್ರೋತ್ಸಾಹದಾಯಕವಾಗಿ 100% ಫಲಿತಾಂಶ ತರುವ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ನೀಡಲು ತೀರ್ಮಾನಿಸಿರುವುದಾಗಿ ಹೇಳಿದರು. ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ವಸತಿ ಶಾಲೆಗಳನ್ನು ಹೊರತುಪಡಿಸಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಈ ಬಹುಮಾನ ಅನ್ವಯವಾಗುತ್ತದೆ. ಅತಿ ಶೀಘ್ರದಲ್ಲಿಯೇ ವಿದ್ಯಾರ್ಥಿಗಳಿಗೂ ಉತ್ತಮ ಬಹುಮಾನ ಘೋಷಣೆ ಮಾಡುವುದಾಗಿ ತಿಳಿಸಿದರು. ಪ್ರಸ್ತುತ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಬಾಗೇಪಲ್ಲಿ ತಾಲೂಕು ಇಡೀ ಜಿಲ್ಲೆಯಲ್ಲೇ ಮೊದಲ ಸ್ಥಾನ ಗಳಿಸಲು ಶಿಕ್ಷಕರು, ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ. ಮೆರಿಟ್ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಉತ್ತೇಜನ ನೀಡುವ ಜೊತೆಗೆ ಮೊದಲು ಅನುತ್ತೀರ್ಣವಾಗುವ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಆಸಕ್ತಿ ನೀಡಿ ಅಂತಹ ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡರೆ ಅದೇ ನಮ್ಮ ದೊಡ್ಡ ಸಾಧನೆಯಾಗುತ್ತದೆ ಎಂದರು. ಬಟ್ಟೆ ಅವೆಲ್ಲ ಇಟ್ಟಿದ್ರು ನನ್ನ ದೇಶದಾಗ, ನನ್ನ ಮನೆ ನನ್ನ ಮಗಾದ್ರೂ ಒಂದು ಲೇಟ್ ಆಗ್ತಾ ಇತ್ತು. ಒಂದು ಶೂ ಆ ಕಡೆ ಬಿಸಾಕಿದ್ರೆ, ಒಂದು ತಟ್ಟೆ ಇಲ್ಲಿಟ್ಟಿದ್ರೆ, ಆ ವರ್ಷಗಳು ಟವಲ್ ಹಿಂಗ್ ಬಿಸಾಕಿದ್ರೆ, ಅದ್ ನೋಡ್ತಾ ಇದ್ರೆ ನಮ್ಗೆ ಅಸಹ್ಯ ಅನಿಸ್ತು. ನಿಜವಾಗಿ ನಿಮ್ಮ ವಸ್ತು, ನಿಮ್ಮ ಜೋಪಾನ ಮಟ್ಟದಲ್ಲಿ ನಿಮ್ಮ ಕೈಯಲ್ಲಿದೆ. ನೀವು ಇದೇ ತರ ಈಗ ಮದುವೆ ಮಾಡ್ಕೊಟ್ಟಾಗ ಬೇರೆ ನಿಮ್ಮ ಮಾವನ ಮನೆಯಲ್ಲಿ ಮಾಡಿದ್ರೆ ಅವ್ರ ಗ್ಯಾರಂಟಿ ಆಗಿ ನೀವು ಕಣ್ಣೀರು ಹಾಕ್ತಿರ್ತೀರ ಅವ್ರು ಮಾತಾಡೋ ಮಾತುಗಳಿಗೆ. ಅದು ಈಗಲಿಂದ ಬರ್ಬೇಕು ನಿಮ್ಗೆ. ಆ ಡಿಸಿಪ್ಲಿನ್ ಈಗಲಿಂದ ಪ್ರಾರಂಭದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದರಿಂದ ದಯವಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳಂದ್ರೆ, ನಾನೇನು ಇದು ಭಾಷಣ ಅಲ್ಲ, ನನ್ನ ಲೈಫ್ ಹಿಸ್ಟ್ರಿ ನಾನು ಹೇಳ್ತಾ ಇರೋದು. ನಾನು ಹೆಂಗ್ ಬಂದೆ, ನಮಗೂ 2 ಎಕರೆ ಜಮೀನು ಇದ್ದದ್ದು. ನಾನು ದಿನ ನಡ್ಕೊಂಡು ಬರ್ತಾ ಇದ್ದೆ ಸ್ಕೂಲ್ಗೆ, ಸ್ಕೂಲಲ್ಲಿ ಓದಿದೆ. ನಾನು ನಂಬ್ತಿರೋ ಬಿಡ್ತಿರೋ, ನಾನು ಯಾವುದಾದ್ರೂ ಒಂದು ಲೆಸನ್ ತಗೊಂಡು ಅದು ಮುಗಿದ ತನಕ ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೆ, ಮರದ ಕೆಳಗಡೆ ಕೂತ್ಕೊಳ್ತಾ ಇದ್ದೆ. ಅದು ಮುಗಿದು ನನ್ನ ಮೈಂಡ್ ಫಿಕ್ಸ್ ಆಗೋ ತನಕ ನಾನು ಎದ್ದೇಳ್ತಾ ಇರಲಿಲ್ಲ.
ನೀವು ಅಷ್ಟೇ ಗಂಡ್ಮಕ್ಳು ಹೇಳಿದ್ದೀರಾ. ನಿಮಗೆ ಏನೋ ಬೈ ಹಾರ್ಟ್ ಮಾಡಬೇಕು ಮಾಡಕ್ಕೆ ಹೋಗ್ಬೇಡಿ. ಬೈ ಹಾರ್ಟ್ ಮಾಡಿದ್ರೆ ನೀವು ಲಾಸ್ಟಲ್ಲಿ ಜೀವನೇ. ನೀವು ಅರ್ಥ ಮಾಡ್ಕೋಬೇಕು, ಆ ಸಬ್ಜೆಕ್ಟ್ ಮನೆ ತಲೆ ತುಂಬಿಸ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಬಂದ ತಕ್ಷಣ ಒಂದು ಕಂಪ್ಯೂಟರ್ ಬರ್ಬೇಕು ಆನ್ಸರು, ಆಗ ನೀವು ಸಾರ್ಥಕ ಆಗುತ್ತೆ, ನಿಮ್ಗೆ ಎಕ್ಸಾಮ್ ಬರೆಯೋದು ಈಸಿ ಆಗುತ್ತೆ. ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ ಮಾತನಾಡಿ, ಈಗಿರುವ 2 ತಿಂಗಳಲ್ಲಿ ವಿದ್ಯಾರ್ಥಿಗಳನ್ನು ಸರಿಯಾಗಿ ಸಿದ್ಧಪಡಿಸಿದರೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ. ಸಮಯ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಆತ್ಮವಿಶ್ವಾಸ ಮತ್ತು ಶಿಸ್ತನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು. ಶಿಸ್ತಿನ ಜೀವನ ರೂಢಿಸಿಕೊಂಡರೆ ಯಶಸ್ಸು ದೊರೆಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಜೀವನದ ಹಂತದಲ್ಲಿ ಕಠಿಣ ಪ್ರಯತ್ನ ಮಾಡಿದಾಗ ಭವಿಷ್ಯ ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾಗಿದ್ದು ವಿದ್ಯಾರ್ಥಿಗಳು ಅದನ್ನು ಸಿದ್ಧತೆಯೊಂದಿಗೆ ಎದುರಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಬಿಇಒ ವೆಂಕಟೇಶಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮಪ್ಪ, ನರಸಿಂಹಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೀತಮ್ಮ, ಉಪಾಧ್ಯಕ್ಷೆ ಗೌತಮಿ, ದೇವರಾಜ್, ಬಿವಿ ಮಂಜುನಾಥ್, ಕಾಮಿರೆಡ್ಡಿ, ಆಂಜಿನಮ್ಮ, ಬಾಲಕೃಷ್ಣಸ್ವಾಮಿ, ವೆಂಕಟೇಶಪ್ಪ, ಆಂಜಿನಪ್ಪ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದಿನಗಳಲ್ಲಿ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಅಪಘಾತಗಳು ಹೆಚ್ಚಾಗುತ್ತಿವೆ. ಇದರಿಂದ ಎಚ್ಚೆತ್ತ ಚಿಂತಾಮಣಿ ಡಿವೈಎಸ್ಪಿ ಪಿ ಮುರಳೀಧರ್ ರಸ್ತೆ ಅಪಘಾತ ತಡೆಯಲು ಜನರಲ್ಲಿ ಜಾಗೃತಿ ಮೂಡಿಸಲು ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಿದ್ದಾರೆ. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಘಟಕದ ಮುಂಭಾಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಇಂದು ಡಿವೈಎಸ್ಪಿ ಮುರಳೀಧರ್ ಚಾಲನೆ ನೀಡಿದರು. ಪೊಲೀಸರು ನಗರದ ಎಲ್ಲಾ ರಸ್ತೆಗಳಲ್ಲಿ ಬೈಕ್ ಮೂಲಕ ತೆರಳಿ ರಸ್ತೆ ಸುರಕ್ಷತಾ ಸಂಚಾರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಮಾತನಾಡಿದ ಚಿಂತಾಮಣಿ ಡಿವೈಎಸ್ಪಿ ಪಿ ಮುರಳೀಧರ್ ರವರು, ಜನರು ಮೊಬೈಲ್ಗೆ ಕೊಡುವಷ್ಟು ಮಹತ್ವ ತಮ್ಮ ಜೀವನಕ್ಕೆ ನೀಡುತ್ತಿಲ್ಲ. ಕುಟುಂಬಸ್ಥರ ರಕ್ಷಣೆಗಾಗಿ ಜೀವ ರಕ್ಷಣೆ ಮಾಡಿಕೊಳ್ಳಿ. ಪ್ರತಿಯೊಬ್ಬ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಸಂಚಾರಿ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ಕಾರಿನಲ್ಲಿ ಸಂಚಾರ ಮಾಡುವವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ಚಿಂತಾಮಣಿ ನಗರದಲ್ಲಿ ವಾಹನ ಸಂಚಾರ ಹೆಚ್ಚಾಗಿದೆ. ಜನರು ಬೈಕ್, ಕಾರುಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸದೆ ಫುಟ್ಪಾತ್ನಲ್ಲಿ ನಿಲ್ಲಿಸಿ ಸುರಕ್ಷಿತ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಕೋರಿದರು. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ಬೈಕ್ ವೀಲಿಂಗ್ ಮಾಡುವುದು, ಅಡ್ಡಾದಿಡ್ಡಿ ವಾಹನ ಚಲಾಯಿಸಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುರಕ್ಷತಾ ಮಾಸದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಪಟ್ಟಣದಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಲು ನಮ್ಮ ಈ ಪ್ರಯತ್ನ. ದಯವಿಟ್ಟು ಒಂದು ಮೊಬೈಲ್ ಕೊಟ್ಟಷ್ಟು ಬೆಲೆ ನೀವು ನಿಮ್ಮ ತಲೆಗೆ ಕೊಡ್ತಾ ಇಲ್ಲ. 15,000 ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಗೊರಿಲ್ಲಾ ಗ್ಲಾಸ್, ಟೆಂಪರ್ಡ್ ಗ್ಲಾಸ್ ಹಾಕ್ಸ್ತೀರಾ. ನಿಮ್ಮ ಮೇಲೇ ನಿಮ್ಮ ಕುಟುಂಬ ಡಿಪೆಂಡ್ ಆಗಿದೆ. ಆದರೆ ನೀವು ಹೆಲ್ಮೆಟ್ ಧರಿಸ್ತಾ ಇಲ್ಲ. ಪೊಲೀಸರು ಫೈನ್ ಹಾಕ್ತಾರೆ ಅಂತ ಹೆಲ್ಮೆಟ್ ಧರಿಸಬೇಡಿ. ನಿಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ನೀವು ಹೆಲ್ಮೆಟ್ ಧರಿಸಿ. ಕಾರ್, 4 ವೀಲರ್ಸ್ ಓಡಿಸೋರು ಕಂಪಲ್ಸರಿ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ. ನಿಮ್ಮ ಸುರಕ್ಷತೆಗಾಗಿ ನೀವು ಸಹ ಪೊಲೀಸರೊಂದಿಗೆ ಕೈ ಜೋಡಿಸಿ. ನಮಸ್ಕಾರ. ಇನ್ನು ಈ ವೇಳೆ ಸಬ್ ಇನ್ಸ್ಪೆಕ್ಟರ್ಗಳಾದ ರಮೇಶ್, ನಾರಾಯಣಸ್ವಾಮಿ, ಎಎಸ್ಐ ಶಂಕರ್, ಪೇದೆಗಳಾದ ವಿಜಯಕುಮಾರ್, ಮಂಜುನಾಥ್, ಚಂದ್ರಶೇಖರ್, ರೆಡ್ಡಪ್ಪ, ಆನಂದ್ ರೆಡ್ಡಿ, ಅಂಜನ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ
ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಸ್ವಾಗತ. ವಿವಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ನಟ ಡಾಲಿ ಧನಂಜಯ್ ಇಂದು ಭೇಟಿ ನೀಡಿ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು.
ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ನಟ ಡಾಲಿ ಧನಂಜಯ್ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಡಾಲಿಗೆ ಸಾಥ್ ನೀಡಿದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ನಟ ಡಾಲಿ ಧನಂಜಯ್ ಒಟ್ಟಿಗೆ ದೇವಾಲಯಕ್ಕೆ ತೆರಳಿ ನಂಜುಂಡೇಶ್ವರನಿಗೆ ಲಗ್ನ ಪತ್ರಿಕೆ ಇಟ್ಟು ವಿಶೇಷ ಪೂಜೆ ಮಾಡಿದರು. ಶ್ರೀ ನಂಜುಂಡಸ್ವಾಮಿ, ಪಾರ್ವತಮ್ಮ, ಚಂಡಿಕೇಶ್ವರ, ಗಣಪತಿ, ನಾರಾಯಣಸ್ವಾಮಿ, ಸುಬ್ರಹ್ಮಣ್ಯ ದೇವಾಲಯಗಳ ಪ್ರದಕ್ಷಿಣೆ ಹಾಕಿದರು. ವಿವಾಹ ಸಮಾರಂಭದ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದು ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರನ್ನು ಆಹ್ವಾನಿಸಿ ಮದುವೆಗೆ ಆಮಂತ್ರಣ ಪತ್ರಿಕೆ ನೀಡಿರುವುದಾಗಿ ನಟ ಡಾಲಿ ಧನಂಜಯ ಹೇಳಿದ್ದಾರೆ. ನಟ ಡಾಲಿ ಧನಂಜಯನನ್ನು ನೋಡಲು ನೂರಾರು ಅಭಿಮಾನಿಗಳು ದೇವಾಲಯದಲ್ಲಿ ನೆಲೆಸಿದ್ದರು. ನಟನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್, ಸಿಎಂ ಶಂಕರ್, ರಾಜೇಶ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ತಮ್ಮ ಪ್ರಯಾಣಿಕ ಸೇವೆಯನ್ನು ಸಕಾಲದಲ್ಲಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಮುಂದಾಗಬೇಕು ಎಂದು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅಹರಸ್ ಹೇಳಿದರು. ಚಾಮರಾಜನಗರದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಬೋಧಕೇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಶೈಕ್ಷಣಿಕ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್ರವರು, ಶಿಕ್ಷಣ ಇಲಾಖೆಯಿಂದ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ. ಶಿಕ್ಷಣ ಇಲಾಖೆ ಮಾದರಿಯಾಗಬೇಕು. ಎಲ್ಲ ಇಲಾಖೆಗಳಲ್ಲಿಯೂ ಸಂಘಗಳು ರಚನೆಯಾಗಿವೆ. ಸಂಘಗಳ ರಚನೆಯ ಉದ್ದೇಶ ಕರ್ತವ್ಯದಲ್ಲಿರುವಾಗ ಅಡಚಣೆಯಾಗದ ಸಂಘದ ಮೂಲಕ ಪರಿಹಾರ ಪಡೆಯುವುದಾಗಿದೆ. ಎಲ್ಲರೂ ಸಂಘಟಿತರಾಗಿ ಉತ್ತಮ ಕೆಲಸ ನಿರ್ವಹಿಸಿ ಜಿಲ್ಲೆಗೆ ಕೀರ್ತಿ ತರಬೇಕು ಎಂದು ತಿಳಿಸಿದರು. ಸರ್, ನಮ್ಮನ್ನ ನೋಡಿ ಅದು ಒಂದು ಕುಟುಂಬ ಇದ್ದಂತ ಇರತಕ್ಕಂತ ಸಂಸ್ಥೆ ಮತ್ತು ಇಲಾಖೆ ಅಂತ ಇದ್ರೆ ಅದು ಶಿಕ್ಷಣ ಇಲಾಖೆ ಅಂತ ಹೇಳಿ ಬೇರೆಯವರು ಮಾತನಾಡಬೇಕು. ಆ ರೀತಿ ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆಗಳು ಆ ರೀತಿ ಇರಬೇಕು ಅಂತ ಹೇಳಿ ನಾನು ಇಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ಈಗಾಗಲೇ ಸಾಕಷ್ಟು 3 ಉದ್ದೇಶಗಳನ್ನು ಇಟ್ಟುಕೊಂಡು ನೀವು ಮಾಡಿದ್ರಿ. ಬಹುಶಃ ನಮ್ಮಲ್ಲಿ ಪ್ರಥಮವಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಎಲ್ಲ ನೌಕರು ಕೇಳಿದಾಗ, ಸರ್ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು, ಅದು ಭಾನುವಾರ ಮಾಡ್ತಾ ಇದ್ದೀವಿ, ನೀವು ಬರಬೇಕು ಅಂತಂದ್ರು. ನಾನು ಬರ್ತೀನಪ್ಪ, ಭಾನುವಾರ ಆದರೆ ನಂದೇನು ಅಭ್ಯಂತರ ಇಲ್ಲ, ಆದರೆ ಕ್ಯಾಲೆಂಡರ್ ಒಂದಕ್ಕಾಗಿ ಮಾಡಬೇಡಿ, ಇನ್ನೇನಾದರೂ ಉಪಯುಕ್ತ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಅವತ್ತು ಸೇರಿಸಿ ಮಾಡಿ ನಾನು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಅದಕ್ಕೊಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಸ್ವಲ್ಪ ಕೆಲವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ಕಾರ್ಯಕ್ರಮ ಉದ್ಘಾಟಿಸಿದರು. ನಿವೃತ್ತ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಬೋಧಕೇತರ ನಿರ್ದೇಶಕರಿಗೆ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಡಯಟ್ ಪ್ರಾಂಶುಪಾಲ ಕಾಶಿನಾಥ್, ಹಿರಿಯ ಸಹಾಯಕ ನಿರ್ದೇಶಕ ಶಶಿಧರನ್, ಲಕ್ಷ್ಮೀಕಾಂತ, ಜಮುನಾ ರಾಣಿ, ಶಶಿಕುಮಾರ್, ಚಂದ್ರಪ್ರಭಾ ಮತ್ತಿತರರು ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಫೆಬ್ರವರಿ 8 ಮತ್ತು 9ರಂದು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಕ್ರಿಕೆಟ್ ಟೂರ್ನಿ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. ವಿಜಯಪುರ ಬೆನಕ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಆಟಗಾರರ ಹಾಜರು ಪ್ರಕ್ರಿಯೆಯಲ್ಲಿ ತಂಡಗಳ ಫ್ರಾಂಚೈಸಿದಾರರು ಭಾಗವಹಿಸಿ ಆಟಗಾರರನ್ನು ಖರೀದಿಸಿದರು. ಸುವರ್ಣ ಕರ್ನಾಟಕ ಕ್ರಿಕೆಟ್ ಕಪ್ ಹೆಸರಿನಲ್ಲಿ ನಡೆಯಲಿರುವ ಈ ಪಂದ್ಯಾವಳಿಗಳಲ್ಲಿ ಪಟ್ಟಣದ 8 ತಂಡಗಳು ಭಾಗವಹಿಸಲಿವೆ. ಮಯೂರ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಸುಲ್ತಾನ್, ಒಡೆಯರ್, ಮೌರ್ಯ ತಂಡಗಳು 50,000 ನಗದು,
30,000 ನಗದು ಹಾಗೂ ಆಕರ್ಷಕ ಟ್ರೋಫಿಗಳನ್ನು ಬಹುಮಾನವಾಗಿ ಇಟ್ಟಿರುವುದಾಗಿ ಆಯೋಜಕರು ತಿಳಿಸಿದರು. 9 ಫೆಬ್ರವರಿ ಇದೆ ನಮ್ಮ ಸರ್ಕಾರಿ ಶಾಲೆಯ ಕ್ರೀಡಾಂಗಣದಲ್ಲಿ ಸುವರ್ಣ ಕರ್ನಾಟಕ ಕ್ರಿಕೆಟ್ ಕಪ್ ಅಂತ ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊನ್ನೆ 14ನೇ ತಾರೀಕು ತಂಡಗಳ ಆಯ್ಕೆ, ತಂಡಗಳ ನಾಯಕ ಉಪನಾಯಕ ಆಯ್ಕೆ ಪ್ರಕ್ರಿಯೆ ಮುಗಿತು. ಇವತ್ತು ಕ್ರೀಡಾಪಟುಗಳ ಹರಾಜು ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. 8 ತಂಡಗಳಿವೆ. 8 ಓವರ್ನ ಮ್ಯಾಚ್, 8 ಓವರ್ನ ಪಂದ್ಯಾವಳಿ 2 ದಿನ ನಡೆಯುತ್ತೆ. 8 ಮತ್ತು 9 ಫೆಬ್ರವರಿ ಮುಂದಿನ ತಿಂಗಳು. ವಿಜಯಪುರದಲ್ಲಿ ಮಾತ್ರ ಎಲ್ಲ ವಿಜಯಪುರದವೇ. ಯಾವ್ಯಾವ ತಂಡ ಅದನ್ನು ನೀವೇ ಡಿವೈಡ್ ಮಾಡಿದ್ರು? ಅದೇ ಯಾವ್ಯಾವ ಇದೆ? ಮಯೂರ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಮತ್ತೆ ಸುಲ್ತಾನ್, ಒಡೆಯರ್ಸು, ಮೌರ್ಯ, ಮಯೂರ. ಇನ್ನು ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜ್ ಮಾತನಾಡಿ, ಯುವ ಜನರಲ್ಲಿ ಉತ್ಸಾಹ ಮತ್ತು ಚೈತನ್ಯ ತುಂಬುವ ಉದ್ದೇಶದಿಂದ ನಡೆಸುತ್ತಿರುವ ಸೌಹಾರ್ದತೆಯುತ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು, ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು ಎಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾನು, ಜಗದೀಶ್, ಹಾರೀಶ್, ಮಂಜುನಾಥ್, ತೇಜಸ್, ಸನಾವುಲ್ಲಾ, ವೇಣುಗೋಪಾಲ್ ಮತ್ತಿತರರು ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಸರ್ಕಾರಿ ಜಾಗದಲ್ಲಿ ಖಾಸಗಿಯವರು ಕಟ್ಟಡ ನಿರ್ಮಾಣ ಮಾಡುವುದು ಕಾನೂನು ಬಾಹಿರ. ಕೂಡಲೇ ಅಂತಹ ಕಟ್ಟಡ ಕಾಮಗಾರಿ ನಿಲ್ಲಿಸುವಂತೆ ಅಧಿಕಾರಿಗಳು ತುರ್ತು ಕ್ರಮ ಜರುಗಿಸಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ ಹಿನ್ನೆಲೆಯಲ್ಲಿ ಇಂದು ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮೇರಿ ಹೋಬಳಿಯ ಗರುಡಾದ್ರಿಪುರ ಗ್ರಾಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮತ್ತಿತರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮಸ್ಥರ ಜೊತೆ ಚರ್ಚಿಸಿ ಸ್ಥಳ ಪರಿಶೀಲಿಸಿದರು. ಇದು ಚರ್ಚ್ ಆಗಿರಲಿ, ಇತರೆ ಯಾವುದೇ ಕಟ್ಟಡ ಆಗಿರಲಿ ಸರ್ಕಾರಿ ಜಾಗದಲ್ಲಿ ಕಟ್ಟುವಂತಿಲ್ಲ. ಅಂತಹ ಅಕ್ರಮ ಕಾನೂನು ಬಾಹಿರ ಕಟ್ಟಡಗಳನ್ನು ತೆರವುಗೊಳಿಸಿ ಅಥವಾ ಮುಟ್ಟುಗೋಲು ಹಾಕಿಕೊಳ್ಳಿ ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಸಾಧ್ಯವಾದರೆ ಕಾನೂನು ಬಾಹಿರವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಜಾಗದಲ್ಲಿ ನೂತನ ಅಂಗನವಾಡಿ ಕೇಂದ್ರ ನಿರ್ಮಿಸಿಕೊಡಲಾಗುವುದು ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. 2 ಕಿಲೋಮೀಟರ್ ಚಿಕ್ಕ ಮಕ್ಕಳೆಲ್ಲ ಅಲ್ಲಿಗೆ ಸೂರಪಳ್ಳಿಗೆ ಹೋಗ್ಬೇಕು, ರೋಡ್ ಸೈಡ್ ಹೋಗ್ಬೇಕು, ಯಾರು ಕರ್ಕೊಂಡು ಹೋಗೋರು ಹೆಚ್ಚು ಕಮ್ಮಿ ಆಗುತ್ತೆ. ಅವರು ಅದಿಷ್ಟು ಜನ ಇರಬೇಕು, ಜನ ಇದ್ದ ಮಾತ್ರ ಪಾಯಿಂಟ್ ಕೊಡೋದು 2 ಸಲ ಆನ್ಸರ್ ಮಾಡಿದ್ರು. ಮತ್ತು ಮಾನವೀಯರ ದೃಷ್ಟಿಯಿಂದ ಕೇಳಿದೆ, ಆಯಿತು ನಾವು ಡ್ಯೂಟಿಗೆ ಹೇಳ್ತೀವಿ ಕೇಳಿದ್ದೇವೆ. 400 ಪಾಪ್ಯುಲೇಷನ್ ಇರಬೇಕು ಅಂತೇಳಿ ಈ ಸಲ ರಿಜೆಕ್ಟ್ ಮಾಡಿದ್ರು ಸರ್. ಈ ಸಲ ಮಾಡಿಸೋಣ ಸರ್, ಇಲ್ಲಿ ಮಕ್ಕಳಿಗೆ ಸರ್ ನರೇಟ್ ನಾನು 2 ಸಲ ಅದೊಂದು ಅನುಕೂಲ ಮಾಡ್ಕೊಂಡು ಇಷ್ಟು ಮಕ್ಕಳು ನಡ್ಕೊಂಡು 20 ಮೇಲೆ ಇದ್ದಾರೆ. ಈಗ 20 ಜನ ಸಬ್ ಪಾಯಿಂಟ್ ಮಾಡಕ್ಕೆ ಅಧಿಕಾರಿ ಇಲ್ವಾ? ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ನರಸಿಂಹಪ್ಪ, ಮಂಜುನಾಥ ರೆಡ್ಡಿ, ಬಿವಿ ಮಂಜುನಾಥ್, ವಿಷ್ಣುವರ್ಧನ ರೆಡ್ಡಿ, ನರಸರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ ಮಹಾಯೋಗಿ ವೇಮನ ಜಯಂತಿಯಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಅಧ್ಯಕ್ಷ ನರಸಿಂಹಾರೆಡ್ಡಿ ಅವರು, ಮಹಾಯೋಗಿ ವೇಮನ ಸಾಮಾಜಿಕ ಅಸಮಾನತೆ, ಜಾತೀಯತೆ, ಅಂಧಶ್ರದ್ಧೆ ಮುಂತಾದ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಅರಿವು ಮೂಡಿಸಿದರು. ಅವರ ತತ್ವಚಿಂತನೆಗಳು ಮನುಕುಲಕ್ಕೆ ದಾರಿದೀಪವಾಗಿದೆ ಎಂದರು. ಈ ಸಂದರ್ಭದಲ್ಲಿ ವೇಮನನವರ ಯೋಗಿ ವೇಮನ್ನ ಅಂತ ಅವರು ಸುಮಾರು 400 ವರ್ಷಗಳ ಹಿಂದೆಯೇ ಪ್ರಪಂಚದಲ್ಲಿ ಆಗುತ್ತಾ ಇರ್ತಕ್ಕಂಥ ಅಂಕುಡೊಂಕುಗಳನ್ನು ನೋಡಿ ಅವರು ತನ್ನದೇ ಆದಂತಹ, ಅವರು ವಿದ್ಯಾವಂತರಾಗದೇ ಇದ್ದರೂ ಸಹ ತನ್ನದೇ ಆದಂತಹ
ಪ್ರಪಂಚವನ್ನು ನೋಡಿ ಜ್ಞಾನಿಯಾಗಿ ಅವರು ಕೆಲವು ಪದ್ಯಗಳನ್ನು ಹೇಳಿದ್ದಾರೆ. ಆ ಪದ್ಯಗಳನ್ನು ಇವತ್ತು ನಾವು ನೋಡಿದರೆ ಸಮಾಜದಲ್ಲಿ ಅಂಕು ಡೊಂಕು ಅಂದರೆ ಜಾತಿ ಮನ ಯಾವುದೇ ಭೇದವಿಲ್ಲದೆ ಸತ್ಯವಾಗಿರಬೇಕು, ಎಲ್ಲರೂ ಸಹ ಸುಳ್ಳು ಅನ್ನೋದು ಹೇಳಬಾರದು, ಎಲ್ಲರೂ ಸಹ ಸಮಾಜದಲ್ಲಿ ಸುಖವಾಗಿ ನೆಮ್ಮದಿಯಿಂದಿರಬೇಕು, ಯಾರೂ ಸಹ ಸಿರಿವಂತರಾಗಿ ಬಡವರಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎಚ್.ಎನ್. ಗೋವಿಂದರೆಡ್ಡಿ ಮಾತನಾಡಿ, ಮಹಾಯೋಗಿ ವೇಮನರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದರೂ ಜೀವನ ನಶ್ವರ ಎಂದು ಸರ್ವಸಂಗ ಪರಿತ್ಯಾಗಿಯಾಗಿ ಸಮಾಜಕ್ಕೆ ಸತ್ಸಂದೇಶ ಸಾರಿದರು. ಅವರು ಕೇವಲ ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಿದೆ. ಅವರ ಹಾದಿ ನಮಗೆಲ್ಲರಿಗೂ ದಾರಿದೀಪ ಎಂದು ತಿಳಿಸಿದರು. ಇನ್ನು ಪಟ್ಟಣದಲ್ಲಿ ವೇಮನರ ಪಲ್ಲಕ್ಕಿಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಕಳಶಗಳನ್ನು ಹೊತ್ತ ಮಹಿಳೆಯರು ಮೆರವಣಿಗೆಗೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ, ಪದಾಧಿಕಾರಿಗಳಾದ ಆರ್ ಹನುಮಂತರೆಡ್ಡಿ, ಪ್ರಭಾಕರ್ ರೆಡ್ಡಿ, ನರಸಿಂಹರೆಡ್ಡಿ, ಬಿಇಒ ವೆಂಕಟೇಶಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಿಸಲಾಯಿತು. ಈ ವೇಳೆ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸೂಚಿಸಲಾಯಿತು. ತಹಸೀಲ್ದಾರ್ ಸುಧೀಂದ್ರ ಮಾತನಾಡಿ, ಮಹಾಯೋಗಿ ವೇಮನ ಕವಿಯಾಗಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಸುಧಾರಕರಾಗಿ, ಜನರಾಡುವ ಭಾಷೆಯಲ್ಲಿ ಬೋಧನೆ ಮಾಡಿದ ಜನಪರ ನಿಲುವಿನ ರಾಜಯೋಗಿ ಎಂದರು. ಸಿದ್ಧ ಸಾಧಕರು ಸತ್ಯದ ಸಾಕ್ಷಾತ್ಕಾರ ಹೊಂದಿ ಲೋಕಕ್ಕೆ ಬೆಳಕಾದವರು. ಅದಕ್ಕಾಗಿಯೇ ಲೋಕದ ಪುಣ್ಯ ಪುರುಷರಲ್ಲಿ ಗಣ್ಯರು. ವೇಮನರು ಅದ್ಭುತ ಜನಪರ ಕವಿ. ತಮಿಳಿಗರಿಗೆ ತಿರುವುಳ್ಳವರ್, ಕನ್ನಡಿಗರಿಗೆ ಸರ್ವಜ್ಞ, ಮರಾಠಗಾರರಿಗೆ ನಾಮದೇವ, ಹಿಂದಿ ಭಾಷಿಗರಿಗೆ ಕಬೀರ್ ಇದ್ದಂತೆ ತೆಲುಗು ಭಾಷಿಗರಿಗೆ ಜೀವನ ಆರಾಧ್ಯ ದೈವರಾಗಿ, ದೈತ್ಯ ಪ್ರತಿಭೆಯ ಚಿಂತಕರಾಗಿ, ಸಮಾಜ ಸುಧಾರಕರಾಗಿ, ಕ್ರಾಂತಿಕಾರಿಯಾಗಿ ನೀಡಿದ ಕೊಡುಗೆ ಅಸಾಧಾರಣವೆಂದರು. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಖಾಸಗಿ ಬಸ್ ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಕಪಲ್ಲಿ ಕ್ರಾಸ್ನಲ್ಲಿ ಇಂದು ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ಆಂಧ್ರಪ್ರದೇಶದ ಕುರಪಲ್ಲಿ ಗ್ರಾಮದ 55 ವರ್ಷದ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಚಾಕಪಲ್ಲಿ ಗ್ರಾಮದ ಸಂಬಂಧಿಕರ ಗೃಹಪ್ರವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಾರಾಯಣಸ್ವಾಮಿ ವಾಪಸ್ಸಾಗುವ ವೇಳೆ ಅಪಘಾತ ಸಂಭವಿಸಿದ್ದು, ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಬೀದರ್ ನಗರದ ಚಿಕ್ಕಪೇಟೆಯ ಕನ್ನಡ ಭವನದಲ್ಲಿ ನಾದಬ್ರಹ್ಮ ಕಲಾ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಂದು ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಂಗೀತೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಗೌರವ ಸನ್ಮಾನ ಯಶಸ್ವಿಯಾಗಿ ನೆರವೇರಿತು. ಬೀದರ್ ಜಿಲ್ಲಾ ಮಟ್ಟದ ಸಂಗೀತೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ಸುರೇಶ್ ಚನ್ನಶೆಟ್ಟಿ,
ಭಕ್ತಿ ಮತ್ತು ಸಂಗೀತದಲ್ಲಿ ಇರುವ ಶಕ್ತಿ ಅದಮ್ಯವಾದುದು. ಸಂಗೀತದಿಂದ ಆತ್ಮ, ತನು, ಮನ ಶುದ್ಧವಾಗುವ ಜೊತೆಗೆ ಮೆದುಳಿಗೆ ವಿಶ್ರಾಂತಿ ನೀಡಲು ಸಂಗೀತ ಆಲಿಸಬೇಕು. ಸರ್ಕಾರದಿಂದ ಉತ್ತಮ ಸಹಕಾರ ಕಲಾವಿದರಿಗೆ ದೊರೆಯಲಿ ಎಂದರು. ಸಾನ್ನಿಧ್ಯವನ್ನು ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು. ಮಲ್ಲಿಕಾರ್ಜುನ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಜಯಕುಮಾರ್ ಸೋನಾರೆ, ಶಾಂತಕುಮಾರ್ ಸ್ವಾಮಿ ಬಾವಗಿ, ಮನೋಹರ ಮತ್ತಿತರರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೀಪದ ಕೆಳಗೆ ಕತ್ತಲಿನಂತಾದ ಚಿಕ್ಕಬಳ್ಳಾಪುರ ಆಶ್ರಯ ಬಡಾವಣೆ ನಿವಾಸಿಗಳ ಬದುಕು. ನಗರಸಭೆ ವ್ಯಾಪ್ತಿಯಲ್ಲಿರುವ ಬಡಾವಣೆಗಿಲ್ಲ ಮೂಲ ಸೌಲಭ್ಯ. 2.5 ದಶಕ ಕಳೆದ್ರೂ ರಸ್ತೆ, ಚರಂಡಿ, ವಿದ್ಯುತ್ ಸಂಪರ್ಕವಿಲ್ಲದೆ ಜನರ ಪರದಾಟ. ಒಗ್ಗಟ್ಟಿನಿಂದ ಮಾತ್ರ ಸಮಸ್ಯೆಗಳ ಪರಿಹಾರ ಸಾಧ್ಯ. ಗೌರಿಬಿದನೂರಿನಲ್ಲಿ ರಾಜ್ಯ ಕೇಬಲ್ ಆಪರೇಟರ್ ಸಮಾವೇಶ. ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸೆಡ್ಡು ಹೊಡೆದು ಕೇಬಲ್ ಉದ್ಯಮ ಮುನ್ನಡೆಸಲು ಆಪರೇಟರ್ಗಳ ಪಣ. 100% ಫಲಿತಾಂಶ ತರುವ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಬಹುಮಾನ ಘೋಷಿಸಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ. 100% ಫಲಿತಾಂಶದ ಸರ್ಕಾರಿ ಶಾಲೆ ಶಿಕ್ಷಕರಿಗೆ 1 ಲಕ್ಷ ನಗದು ಬಹುಮಾನ. ಪ್ರೇರಣಾ ಕಾರ್ಯಕ್ರಮದಲ್ಲಿ ಶಾಸಕರ ಘೋಷಣೆ. ಚಿಂತಾಮಣಿಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ. ಅಪಘಾತಗಳನ್ನು ತಡೆಯಲು ಪೊಲೀಸ್ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ. ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಸಂಚಾರಿ ನಿಯಮಗಳ ಅರಿವು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.